ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನದ ಉದ್ಘಾಟನೆಯ ಕುರಿತು ಇಂದು ಈ ಪತ್ರಿಕಾಗೋಷ್ಠಿ ನಡೆಸಲು ಕಾರಣವೇನೆಂದರೆ ದಿನಾಂಕ 27/2/1934 ಶ್ರೀ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿಯವರು ಬುಗ್ಗಪ್ಪ ಕಾಶಮ್ಮನವರ ಉದರದಿ ಜನಿಸಿ ಈ ಕಲಿಯುಗದಲ್ಲಿ ಅಗಾಧವಾದಂಥ ಲೀಲೆಯನ್ನು ಶ್ರೀ ಕ್ಷೇತ್ರ ಯಾನಗುಂದಿ ಮಾಣಿಕ್ಯಗಿರಿಯಲ್ಲಿ ಅವರು ಅನೇಕ ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಅನೇಕ ಎಲ್ಲ ಧರ್ಮದ ಜನರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾ ಇಡೀ ಮಾನವ ಕುಲಕ್ಕೆ ಉದ್ಧಾರ ಮಾಡತಕ್ಕಂಥ ಕಾರ್ಯ ಮಾಡಿದಂಥ ಮಾತಾ ಮಾಣಿಕೇಶ್ವರಿ ಅಮ್ಮನವರ ನೂತನವಾಗಿ ಕಲಬುರಗಿ ನಗರದ ಚೌಡೇಶ್ವರ ಕಾಲನಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ. ಆ ಮಂದಿರ ನಿರ್ಮಾಣದ ಉದ್ಘಾಟನೆಯ ಪ್ರಯುಕ್ತವಾಗಿ ಇಂದಿನ ಈ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಈ ಚೌಡೇಶ್ವರ ಕಾಲನಿಯಲ್ಲಿರ್ತಕ್ಕಂಥ ಮಾತಾ ಮಾಣಿಕೇಶ್ವರಿಯ ಮಂದಿರ ಅಡಿಗಲ್ಲ ಸಮಾರಂಭವನ್ನು ದಿನಾಂಕ 26/7/2015 ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ಮಾಡಲಾಗಿದ್ದು, ಕಾರಣ ಈ ಮಂದಿರ ಕಟ್ಟಡ ನಿರ್ಮಾಣವನ್ನು ಮಾತಾ ಮಾಣಿಕೇಶ್ವರಿ ಅಮ್ಮನವರ ಗಮನದಲ್ಲಿಟ್ಟೇ ಈ ಕಾರ್ಯವನ್ನು ರೂಪಕ್ಕೆ ತರಲಾಗಿತ್ತು. ನಮ್ಮ ಒಂದು ಬೇಡಿಕೆ, ನಮ್ಮದ ವೈಯಕ್ತಿಕವಾಗಿ ನಮ್ಮ ಜನರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ, ಮಾತಾ ಮಾಣಿಕೇಶ್ವರಿ ಅಮ್ಮನವರ ಜೀವಿತಾವಧಿಯಲ್ಲೇ ಈ ಮಂದಿರ ಉದ್ಘಾಟನೆ ಮಾಡಬೇಕಂತೇಳಿ ಒಂದು ನಮ್ಮೆಲ್ಲರ ಆಶಾಭಾವನೆ ಆಗಿತ್ತು. ಆದರೆ ಅದು ದೇವರ ಕೃಪೆ, ಅಮ್ಮನವರ ಕೃಪೆ, ಅಮ್ಮನವರ ಒಂದು ಅನುಭವದ ಮತ್ತು ಆ ಧಾರ್ಮಿಕ ಜನರ ಒಂದು ನೇಮದ ಪ್ರಕಾರ ಯಾವುದೇ ಗುಡಿ ನಿರ್ಮಾಣ ಆಗಬೇಕಾದ್ರೆ ಆ ಸಂತರು, ಶರಣರು, ಶರಣಿಯರು ಲಿಂಗೈಕ್ಯ ಆದ ನಂತರ ಆ ಅಂಥವರ ಗುಡಿಗಳ ಉದ್ಘಾಟನೆ ಆಗ್ತಾವ, ಗುಡಿಗಳು ಪ್ರಾರಂಭ ಆಗ್ತಾವ, ಅವರ ಒಂದು ಏನಂತಾರೆ ಮೂರ್ತಿ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಎಷ್ಟೇ ದುಡ್ಡಿದ್ದರೂ ಭೀ, ಎಷ್ಟೇ ಮಾಡ್ತಕ್ಕಂಥ ನಮ್ಮಲ್ಲಿ ಸಾಮರ್ಥ್ಯ ಇದ್ದರೂ ಭೀ ಅವ್ರು ಲಿಂಗೈಕ್ಯ ಆಗತ್ತನ ಗುಡಿ ಉದ್ಘಾಟನೆ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಅಮ್ಮನವರ ಒಂದು ದೊಡ್ಡ ಶಕ್ತಿ. ನಾವು ಪ್ರಯತ್ನ ಮಾಡಿ, ಆದರೂ ಅಮ್ಮನವ್ರ ಮನಸ್ಸಿಗೆ ಬರಬೇಕಲ್ಲ, ಅದು ಅವ್ರ ಮನಸ್ಸಿಗೆ ಬಂದಿಲ್ಲ. ಅವ್ರ ಲಿಂಗೈಕ್ಯ ಆದ ನಂತರ ಈ ಗುಡಿ ಇವತ್ತು ಉದ್ಘಾಟನೆ ಆಗುವ ಒಂದು ಸಮಯ ಕೂಡಿ ಬಂದಿದೆ. ಈ ಗುಡಿಯ ಉದ್ಘಾಟನೆ ಕಾರ್ಯಕ್ರಮವನ್ನು 16/8/2025 ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಗುಡಿಯ ನಿರ್ಮಾಣವಾಗಬೇಕಂದ್ರೆ ಅಷ್ಟು ಸರಳ ಮಾತಲ್ಲ. ಇಡೀ ನಮ್ಮ ಕಲಬುರಗಿ ಒಳಗೆ ಒಂದು ಕೋಟ್ನೂರು ಮಠ, ಅದಾದ ನಂತರ ಅಂಥ ಬೃಹತ್ ನಿರ್ಮಾಣವಾಗಿದ್ದು ಇದು 2ನೇ ಗುಡಿ. ನಮ್ಮ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಗುಡಿ, ಮಾತಾ ಮಾಣಿಕೇಶ್ವರಿ ಅಮ್ಮನವರ 2ನೇ ಗುಡಿ ಅಂದ್ರೆ, ಮೊದಲನೇ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಸ್ಥಾನ ಯಾನಗುಂದಿ, 2ನೇ ಸ್ಥಾನ ಚೌಡೇಶ್ವರ ಕಾಲನಿ ಒಳಗೆ ನಿರ್ಮಾಣ ಆಗಿರ್ತಕ್ಕಂಥ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಗುಡಿ ಅನ್ಬೋದು ಅಥವಾ ಆಶ್ರಮ ಅನ್ಬೋದು. ಇದು ಬಹಳ ಅದ್ಭುತವಾದ ಗುಡಿ ನಿರ್ಮಾಣವಾಗಿದೆ. ಇದಕ್ಕೆ ಮೂಲ ಕಾರಣೀಕರ್ತರು ಯಾರಪ್ಪ ಅಂತಂದ್ರೆ, ಸುಮಾರು ಇಲ್ಲಿ 50 ವರ್ಷ ಮೇಲ್ಪಟ್ಟವಾಗಿ ಇಲ್ಲಿ ಅಮ್ಮನವರ ಮಂದಿರ ಅದ. ಈ ಮಂದಿರಕ್ಕೆ ಅನೇಕ ಭಕ್ತರಂದ್ರೆ ಸಣ್ಣ ಭಕ್ತರು ಹಿಡಿದು ಅತಿ ಕೋಟ್ಯಾಧೀಶ್ವರು ಈ ಅಮ್ಮನವರ ಭಕ್ತರಿದ್ದಾರೆ. ಇಲ್ಲಿ ಬರ್ತಾರೆ ಹೋಗ್ತಾರೆ. BG ಪಾಟೀಲ್ ಅಂತವರು, ಸುಭಾಷ್ ಕಟ್ಪೀಸ್ದಂಥವ್ರು, ಅನೇಕ ಗಣ್ಯಾತಿ ಗಣ್ಯರು ಈ ಅಮ್ಮನವರ ಭಕ್ತರ ಇಲ್ಲಿ ಅವ್ರದ್ದು ಸ್ವಲ್ಪ ದೇಣಿಗೆ ಅದ. ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರು ಮತ್ತು ಶಿವರಾಯ ಕಮಕ್ನೂರವರು, ಅವರು ಅಮ್ಮನವರ ಸ್ವಭಾವದವರೇ ಅದಾರ. ಅವರು ಸಮ್ಮುಖದಲ್ಲಿ ಮತ್ತು ನಮ್ಮ ಗುಡಿಯ ಅಧ್ಯಕ್ಷರಾದ ಜಗನ್ನಾಥ್ ಭೀಮನಹಳ್ಳಿಯವರು ಮತ್ತು
ಪಾಪ ಇದಕ್ಕೆ ಇನ್ನೊಬ್ಬರು ಪ್ರಯತ್ನ ಪಟ್ಟಾರ ವಿನೋದ್ ಅವರು ನಿಧನರಾಗಿದ್ದಾರೆ. ಅವ್ರಿಗೂ ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಅವ್ರನ್ನೂ ಭಾಳ ಕಷ್ಟಪಟ್ಟಾರ. ಮತ್ತು ನಮ್ಮ ದೇವೇಂದ್ರಪ್ಪ ಯರಗೋಳವರು ಎಲ್ಲಕ್ಕಿಂತ ಹೆಚ್ಚಾಗಪ್ಪ ಅಂದ್ರೆ ನಮ್ಮ ಅರ್ಜುನ್ ಜಮಾದಾರವರು ಹಗಲು ರಾತ್ರಿ ಕಷ್ಟಪಟ್ಟಾರ. ಮತ್ತು ನಮ್ಮ ರುಕ್ಮಣ್ಣನವರು ಮತ್ತು ನಿಂಗಣ್ಣವರು ಇನ್ನೂ ಭಾಳ ಅಂದ್ರೆ ಶಿವರಾಯ ಕಮಕ್ನೂರವರು, ಜಗನ್ನಾಥ್ ಭೀಮನಳ್ಳಿಯವರು, ಅರ್ಜುನ್ ಜಮಾದಾರವರು, ಸಂಗಮನಾಥ್ ಕಣ್ಣಿಯವರು, ದೇವೇಂದ್ರಪ್ಪ ಯರಗೋಳವರು, ರಾಜು ಸೊನ್ನವರು ಮತ್ತು ಬಸವರಾಜ್ ಜಂಬಗ ಅವರು